ರಾಷ್ಟ್ರಕ್ಕೆ ಮಾದರಿಯಾಗುವಂಥ ರೀತಿಯಲ್ಲಿ ರಾಷ್ಟ್ರಕ್ಕೆ ಅನೇಕ ರೀತಿಯಾದಂಥ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಅತ್ಯಂತ ಯಶಸ್ವಿಯಾಗಿ 10 ವರ್ಷ ಕಾಲ 2004ರಿಂದ 2014ವರೆಗೂ ಸರ್ಕಾರದಲ್ಲಿ ಪ್ರಧಾನಿಯಾಗಿ ಅನೇಕ ಯೋಜನೆಗಳು ತರೋದ್ರ ಮುಖಾಂತರ ಬಡವರ ಪರವಾಗಿ ಕಡ್ಡಾಯವಾಗಿ ಎಜುಕೇಷನ್ ಇರ್ಬೋದು, ಆಹಾರ ಇರ್ಬೋದು, ಕಾರ್ಮಿಕರಿಗೆ ಕೂಲಿ ಕೆಲಸ ಇರ್ಬೋದು, ಎಲ್ಲ ರೀತಿಯಲ್ಲಿ 8 ಆ್ಯಕ್ಟ್ಗಳನ್ನವರು ಅವರ 10 ವರ್ಷ ಕಾಲದಲ್ಲಿ ತರೋದ್ರ ಜೊತೆಯಲ್ಲಿ MNREG ಸಹಿತ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಈ ಕೂಲಿ ಕಾರ್ಮಿಕರು ದೇಶದಲ್ಲಿ ಪರಪ್ರದೇಶ ಕೂಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಅದೊಂದು ಯಶಸ್ವಿಯಾಗಿರ್ತಕ್ಕಂಥ ಪ್ರೋಗ್ರಾಮು. ಆ ದಿಶೆಯಲ್ಲಿ ಅವರು ಆಧಾರ್ ಕಾರ್ಡನ್ನು ಪ್ರಾರಂಭ ಮಾಡಿರ್ತಕ್ಕಂತಿರ್ಬೋದು, ಅನೇಕ ವಿಶೇಷವಾದಂಥ ಯೋಜನೆಗಳನ್ನು ಯಾವುದೇ ಸಂಘರ್ಷಗಳಿಲ್ಲದಂತೆ ಎಲ್ಲರ ಮೆಚ್ಚುಗೆಯಂತೆ 10 ವರ್ಷ ಕಾಲ ರಾಷ್ಟ್ರವನ್ನು ಯಶಸ್ವಿಯಾಗಿ ಸರ್ಕಾರ ನಡೆಸಿರ್ತಕ್ಕಂಥ ಮಹಾನ್ ಪುರುಷರು. ಅವರು ಇವತ್ತು ದಿವಂಗತರಾಗಿದ್ದು ನಮಗೆಲ್ಲರಿಗೂ ಆತಂಕ ಆಗಿದೆ. ಸರ್, ನೀವು ಕಂಡಂತೆ ಮೆಮೊರಬಲ್ ಆಗಿ ಉಳ್ಕೊಳ್ಳೋಂಥ ಇನ್ಸಿಡೆಂಟ್ ಸರ್, ನೀವು ACC ಲೆವೆಲ್ ಕೆಲಸ ಮಾಡಿದ್ದೀರಾ? ಅಲ್ಲ, ಅದು ಹೇಳ್ತೇನೆ, ನಮಗೆಲ್ಲ ಮಾರ್ಗದರ್ಶಿಯಾಗಿ ನಾನು ACC ಕಾರ್ಯದರ್ಶಿಗಳ ಕೆಲಸ ಮಾಡಿದ್ದೆ ಮತ್ತು ಅವರಿರುವಂಥ ಸಂದರ್ಭದಲ್ಲಿ ನಾನು ಶಾಸಕನಾಗಿ ಹೈದರಾಬಾದ್ ಕನ್ನಡ ಡೆವಲಪ್ಮೆಂಟ್ ಬೋರ್ಡ್ ಚೇರ್ಮನ್ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಅನೇಕ ಸಂದರ್ಭಗಳಲ್ಲಿ ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಅವರು ಸಹಿತ ಅನೇಕ ರೀತಿಯಾದಂಥ ಸಹಾಯಕಾರ ಮಾಡೋದ್ರ ಜೊತೆಯಲ್ಲಿ ಈಗ 371 ಕಲಂ ಯಾವ ಭಾಗಕ್ಕೆ ಬರಬೇಕಾದ್ರೆ ಶ್ರೀಮಾನ್ ಮನಮೋಹನ್ ಸಿಂಗ್ ಅವರೇ ಅತಿ ಮುಖ್ಯ ಕಾರಣ. ಆ ಭಾಗದ ಪರಿಸ್ಥಿತಿನೇ ಅವಲೋಕನ ಮಾಡಿ ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿ, ಶ್ರೀಮಾನ್ ಖರ್ಗೆ ಅವರು, ಧರ್ಮಸಿಂಗ್ ಅವರ ಏನವರು ಮನವರಿಕೆ ಮಾಡಿಕೊಳ್ಳೆ ಅವರು ಅದಕ್ಕೆ ತಕ್ಷಣ ಅನುಮೋದನೆ ನೀಡುವಂಥ ರೀತಿಯಲ್ಲಿ ಉಭಯ ಸಭೆಗಳಲ್ಲಿ ಎಲ್ಲ ಪಕ್ಷದವ್ರನ್ನ ಒಪ್ಪಿಸಿ ಇವತ್ತು 2/3 ಮೆಜಾರಿಟಿಯಿಂದ ಇದು 371 ಜೇನು ಅನೇಕ ವರ್ಷಗಳಿಂದ ಆ ಭಾಗದ ಜನರ ಒಂದು ಬೇಡಿಕೆ ಏನಿತ್ತು, ಆ ಬೇಡಿಕೆ ಈಡೇರಿಸುವಂಥದ್ದಲ್ಲಿ ಯಶಸ್ವಿಯಾಗಿ ನಮಗೆ ಭಾಳ ಮಾರ್ಗದರ್ಶಕರಾಗಿ ಅದರಲ್ಲಿಯೂ ಕರ್ನಾಟಕಕ್ಕೆ ಶ್ರೀಮಾನ್ ಸಿದ್ದರಾಮಯ್ಯವ್ರ ಬಗ್ಗೆ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಈಸ್ ಒನ್ ಆಫ್ ದಿ ಬೆಸ್ಟ್ ಚೀಫ್ ಮಿನಿಸ್ಟರ್ ಇನ್ ದಿ ಎಂಟೈರ್ ಕಂಟ್ರಿ. ಈ ನಮ್ಮ ಫೈನಾನ್ಸ್ ಮ್ಯಾನೇಜ್ಮೆಂಟ್ನಲ್ಲಿ ಅಂತ ಸಹಿತ ಅನೇಕ ಬಾರಿ ಅವರು ಹೇಳಿರ್ತಕ್ಕಂಥದ್ದು. ಸೊ ಅಂಥವ್ರು ಇವತ್ತು ದಿವಂಗತರಾಗಿದ್ದಕ್ಕೆ ನಮಗೆಲ್ಲ ಭಾಳ ಆತಂಕ ಆಗಿದೆ. ಅವರಿಗೆ ಆತ್ಮಕ್ಕೆ ಶಾಂತಿ ಕೊಡಿ. ಕೊನೆದಾಗ ಯಾವಾಗ ಅವ್ರ ಜೊತೆ ಸಂಪರ್ಕ ಮಾಡಿದ್ರಿ ನೀವು? ನಾನು ಲಾಸ್ಟ್ 1.5 ವರ್ಷ ಆಯಿತು ಬ್ಯಾಂಗ್ಳೂರು, ಡೆಲ್ಲಿಯಲ್ಲಿ ಎಲೆಕ್ಷನ್ ಕಮಿಟಿನಲ್ಲಿ. ಮಾತುಕತೆಗಳು ಏನಾಗಿತ್ತು ಸರ್? ಮಾತುಕತೆ ಅಲ್ಲ, ಎಲೆಕ್ಷನ್ ಕಮಿಟಿಯಲ್ಲಿ ಭಾಗವಹಿಸ್ತಾರೆ ಅವರು. ಆ ಕಮಿಟಿಯಲ್ಲಿ ನಾನು ತೆಲಂಗಾಣ ACC ಪರವಾಗಿ ಅಲ್ಲಿ ಹೋದಾಗ ಅವರು ತಮ್ಮದಾದಂಥ ಅಭಿಪ್ರಾಯಗಳು ಪಕ್ಷಕ್ಕೆ ಅನುಕೂಲವಾಗುವಂಥ ರೀತಿಯಲ್ಲಿ ಭಾಳ ಅನುಭವಸ್ಥರಾಗಿ ಎಲ್ಲ ಮಾರ್ಗದರ್ಶನ ಕೊಡ್ತಿದ್ರು ಅವರು. ನಿಮಗೇನಾರು ಕಿವಿ ಮಾತೇನಾರು ಹೇಳಿದ್ರಾ? ಹಾಂ, ನಿಮಗೇನಾರು ಕಿವಿ ಮಾತೇನಾರು ಹೇಳಿದ್ರಾ? ಇಲ್ಲ, ನಮಗೇನು ಸ್ಪೆಷಲಾಗಿ ಏನಿಲ್ಲ. ಜನರಲ್ಲಾಗಿ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯದಾಗ್ತಕ್ಕಂಥ ರೀತಿಯಲ್ಲಿ ಮತ್ತು ಪಕ್ಷಕ್ಕೆ ಉತ್ತಮ ರೀತಿಯಲ್ಲಿ ಮಾದರಿಯಾಗುವಂಥ ರೀತಿಯಲ್ಲಿ ರಾಷ್ಟ್ರಕ್ಕೆ ಅನೇಕ ರೀತಿಯಾದಂಥ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಅತ್ಯಂತ ಯಶಸ್ವಿಯಾಗಿ 10 ವರ್ಷ ಕಾಲ 2004ರಿಂದ 2014ವರೆಗೂ ಸರ್ಕಾರದಲ್ಲಿ ಪ್ರಧಾನಿಯಾಗಿ ಅನೇಕ ಯೋಜನೆಗಳು ತರೋದ್ರ ಮುಖಾಂತರ ಬಡವರ ಪರವಾಗಿ ಕಡ್ಡಾಯವಾಗಿ ಎಜುಕೇಷನ್ ಇರ್ಬೋದು, ಆಹಾರ ಇರ್ಬೋದು, ಕಾರ್ಮಿಕರಿಗೆ ಕೂಲಿ ಕೆಲಸ ಇರ್ಬೋದು, ಎಲ್ಲ ರೀತಿಯಲ್ಲಿ 8 ಆ್ಯಕ್ಟ್ಗಳನ್ನವರು ಅವರ 10 ವರ್ಷ ಕಾಲದಲ್ಲಿ ತರೋದ್ರ ಜೊತೆಯಲ್ಲಿ MNREG ಸಹಿತ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಈ ಕೂಲಿ ಕಾರ್ಮಿಕರು ದೇಶದಲ್ಲಿ ಪರಪ್ರದೇಶ ಕೂಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಅದೊಂದು ಯಶಸ್ವಿಯಾಗಿರ್ತಕ್ಕಂಥ ಪ್ರೋಗ್ರಾಮು. ಆ ದಿಶೆಯಲ್ಲಿ ಅವರು ಆಧಾರ್ ಕಾರ್ಡನ್ನು ಪ್ರಾರಂಭ ಮಾಡಿರ್ತಕ್ಕಂತಿರ್ಬೋದು, ಅನೇಕ ವಿಶೇಷವಾದಂಥ ಯೋಜನೆಗಳನ್ನು ಯಾವುದೇ ಸಂಘರ್ಷಗಳಿಲ್ಲದಂತೆ ಎಲ್ಲರ ಮೆಚ್ಚುಗೆಯಂತೆ 10 ವರ್ಷ ಕಾಲ ರಾಷ್ಟ್ರವನ್ನು ಯಶಸ್ವಿಯಾಗಿ ಸರ್ಕಾರ ನಡೆಸಿರ್ತಕ್ಕಂಥ ಮಹಾನ್ ಪುರುಷರು. ಅವರು ಇವತ್ತು ದಿವಂಗತರಾಗಿದ್ದು ನಮಗೆಲ್ಲರಿಗೂ ಆತಂಕ ಆಗಿದೆ. ಸರ್, ನೀವು ಕಂಡಂತೆ ಮೆಮೊರಬಲ್ ಆಗಿ ಉಳ್ಕೊಳ್ಳೋಂಥ ಇನ್ಸಿಡೆಂಟ್ ಸರ್, ನೀವು ACC ಲೆವೆಲ್ ಕೆಲಸ ಮಾಡಿದ್ದೀರಾ? ಅಲ್ಲ, ಅದು ಹೇಳ್ತೇನೆ, ನಮಗೆಲ್ಲ ಮಾರ್ಗದರ್ಶಿಯಾಗಿ ನಾನು ACC ಕಾರ್ಯದರ್ಶಿಗಳ ಕೆಲಸ ಮಾಡಿದ್ದೆ ಮತ್ತು ಅವರಿರುವಂಥ ಸಂದರ್ಭದಲ್ಲಿ ನಾನು ಶಾಸಕನಾಗಿ ಹೈದರಾಬಾದ್ ಕನ್ನಡ ಡೆವಲಪ್ಮೆಂಟ್ ಬೋರ್ಡ್ ಚೇರ್ಮನ್ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಅನೇಕ ಸಂದರ್ಭಗಳಲ್ಲಿ ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಅವರು ಸಹಿತ ಅನೇಕ ರೀತಿಯಾದಂಥ ಸಹಾಯಕಾರ ಮಾಡೋದ್ರ ಜೊತೆಯಲ್ಲಿ ಈಗ 371 ಕಲಂ ಯಾವ ಭಾಗಕ್ಕೆ ಬರಬೇಕಾದ್ರೆ ಶ್ರೀಮಾನ್ ಮನಮೋಹನ್ ಸಿಂಗ್ ಅವರೇ ಅತಿ ಮುಖ್ಯ ಕಾರಣ. ಆ ಭಾಗದ ಪರಿಸ್ಥಿತಿನೇ ಅವಲೋಕನ ಮಾಡಿ ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿ, ಶ್ರೀಮಾನ್ ಖರ್ಗೆ ಅವರು, ಧರ್ಮಸಿಂಗ್ ಅವರ ಏನವರು ಮನವರಿಕೆ ಮಾಡಿಕೊಳ್ಳೆ ಅವರು ಅದಕ್ಕೆ ತಕ್ಷಣ ಅನುಮೋದನೆ ನೀಡುವಂಥ ರೀತಿಯಲ್ಲಿ ಉಭಯ ಸಭೆಗಳಲ್ಲಿ ಎಲ್ಲ ಪಕ್ಷದವ್ರನ್ನ ಒಪ್ಪಿಸಿ ಇವತ್ತು 2/3 ಮೆಜಾರಿಟಿಯಿಂದ ಇದು 371 ಜೇನು ಅನೇಕ ವರ್ಷಗಳಿಂದ ಆ ಭಾಗದ ಜನರ ಒಂದು ಬೇಡಿಕೆ ಏನಿತ್ತು, ಆ ಬೇಡಿಕೆ ಈಡೇರಿಸುವಂಥದ್ದಲ್ಲಿ ಯಶಸ್ವಿಯಾಗಿ ನಮಗೆ ಭಾಳ ಮಾರ್ಗದರ್ಶಕರಾಗಿ ಅದರಲ್ಲಿಯೂ ಕರ್ನಾಟಕಕ್ಕೆ
ಶ್ರೀಮಾನ್ ಸಿದ್ದರಾಮಯ್ಯವ್ರ ಬಗ್ಗೆ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಈಸ್ ಒನ್ ಆಫ್ ದಿ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಇನ್ ದಿ ಎಂಟೈರ್ ಕಂಟ್ರಿ. ಈ ನಮ್ಮ ಫೈನಾನ್ಸ್ ಮ್ಯಾನೇಜ್ಮೆಂಟ್ನಲ್ಲಿ ಆಯಿತು ಅನೇಕ ಬಾರಿ ಅವರು ಹೇಳಿರ್ತಕ್ಕಂಥದ್ದು. ಸೊ ಅಂಥವ್ರು ಇವತ್ತು ದಿವಂಗತರಾಗಿದ್ದಕ್ಕೆ ನಮಗೆಲ್ಲ ಭಾಳ ಆತಂಕ ಆಗಿದೆ. ಅವರಿಗೆ ಆತ್ಮಕ್ಕೆ ಶಾಂತಿ ಸರ್ ಕೋರಿ. ಕೊನೆದಾಗಿ ಯಾವಾಗ ಅವ್ರ ಜೊತೆ ಸಂಪರ್ಕ ಮಾಡಿದ್ರಿ ನೀವು? ನಾನು ಲಾಸ್ಟ್ ಒಂದೂವರೆ ವರ್ಷ ಆಯಿತು ಬ್ಯಾಂಗ್ಳೂರು ಡೆಲ್ಲಿಯಲ್ಲೇ ಎಲೆಕ್ಷನ್ ಕಮಿಟಿನಲ್ಲಿ ಮಾತುಕತೆಗಳು ಏನಾಗಿತ್ತು ಸರ್? ಮಾತುಕತೆ ಅಲ್ಲ, ಎಲೆಕ್ಷನ್ ಕಮಿಟಿಯಲ್ಲಿ ಭಾಗವಹಿಸ್ತಾರೆ ಅವರು. ಹಾಂ ಆ ಕಮಿಟಿಯಲ್ಲಿ ನಾನು ತೆಲಂಗಾಣ ACC ಪರವಾಗಿ ಅಲ್ಲಿ ಹೋದಾಗ ಹಾಂ ಅವರು ತಮ್ಮದಾದಂಥ ಅಭಿಪ್ರಾಯಗಳು ಪಕ್ಷಕ್ಕೆ ಅನುಕೂಲವಾಗುವಂಥ ರೀತಿಯಲ್ಲಿ ಭಾಳ ಅನುಭವಸ್ಥರಾಗಿ ಎಲ್ಲ ಮಾರ್ಗದರ್ಶನ ಕೊಡ್ತಿದ್ರು ಅವರು. ನಿಮಗೇನಾರ ಕಿವಿ ಮಾತೇನ್ರ ಹೇಳಿದ್ರ? ಹಾಂ, ನಿಮಗೇನಾರ ಕಿವಿ ಮಾತೇನ್ರ ಹೇಳಿದ್ರ? ಇಲ್ಲ, ನಮಗೇನು ಸ್ಪೆಷಲಾಗಿ ಏನಿಲ್ಲ. ಜನರಲ್ಲಾಗಿ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯದಾಗ್ತಕ್ಕಂಥ ರೀತಿಯಲ್ಲಿ ಮತ್ತು ಪಕ್ಷಕ್ಕೆ ಉತ್ತಮ ರೀತಿಯಲ್ಲಿ ಸರ್ವ್ ಮಾಡ್ತಕ್ಕಂಥ. Yes, sir.